ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ. ಇವತ್ತು ಅಣ್ಣಯ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ಮುಂದೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಊರಲ್ಲಿ ಒಂದು ಹಬ್ಬ ಇಟ್ಕೊಂಡಿದ್ದಾರೆ. ಆ ಹಬ್ಬಕ್ಕೆ ಎಲ್ಲರೂ ಸೇರಬೇಕು ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ಪಾರ್ವತಿ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ. ಅವರ ಅಪ್ಪ ಬರೀ ಕ್ರಿಮಿನಲ್ ಐಡಿಯಾಗಳು ಮಾಡೋದ್ರಿಂದ ಅವ್ರ ಅಪ್ಪನ ಕಂಡ್ರೆ ಅವಳಿಗೆ ಆಗೋಲ್ಲ. ಯಾವಾಗಲೂ ಅವ್ರ ಅಪ್ಪನಿಗೆ ಬೈತಾನೆ ಇರ್ತಾಳೆ. ನಮ್ಮಪ್ಪ ಇನ್ನೇನೇನು ಕ್ರಿಮಿನಲ್ ಐಡಿಯಾ ಮಾಡ್ತಿದ್ದಾರೋ, ಇನ್ಯಾವ ಮನೆ ಹಾಳು ಮಾಡ್ತಾರೋ ಅಂಥೇಳಿ ಇವಳಿಗೆ ಆವಾಗ ಹೆಜ್ಜೆ ಹೆಜ್ಜೆಗೂ ಭಯನೇ ಆಗ್ತಾ ಇರುತ್ತೆ. ಈ ಕಡೆ ಅವರ ಮಾವ ಅಂದರೆ ಗುಂಡು ಅಮ್ಮನ ಮಾವ ಬಂದಿರ್ತಾನೆ. ಅವನು ಕೂಡ ಏನು ವಿಷಯ ಏನು ಅಂತೇಳ್ಬಿಟ್ಟು ತಿಳ್ಕೊಂಡು ಬಡವರಿಗೆಲ್ಲ ದಾನ ಧರ್ಮ ಮತ್ತು ಮಾರಿಗುಡಿ ಅಂತ ಊರು, ಆ ಊರಲ್ಲೇ ಇವರೆಲ್ಲ ಬದುಕುವಂಥದ್ದು. ಮಾರಿಗುಡಿ ಊರಲ್ಲಿ ಪ್ರತಿಯೊಂದಕ್ಕೂ ಮಾವ ಅಂದರೆ ಪಾರು ಮಾವನೇ ಇದಕ್ಕೆಲ್ಲ ಮೇಯ್ನು. ಪ್ರತಿಯೊಂದು ವಿಷಯಕ್ಕೂ ಮತ್ತು ಶಿವಂಗೆ ಪಾರುಗೆಲ್ಲ ಬುದ್ಧಿ ಹೇಳೋದು ಅದೆಲ್ಲ ಮಾಡೋದು. ಇವ್ರ ಮಗನಿಗೇ ಗುಂಡಮ್ಮನ ಕೊಟ್ಟಿತ್ತು, ಆದರೆ ಗುಂಡಮ್ಮನ ಅವನು ಬಾಳಿಸ್ತಾ ಇಲ್ಲ. ಅದೊಂದು ಕೋಪ ಇದೆ. ಪಾಪ ಅವಳು ತುಂಬ ನೊಂದ್ಕೋತಿದ್ದಾಳೆ. ಅವನು ಬೇರೆಯವಳನ್ನ ಮದುವೆ ಆಯ್ತೀನಿ ಅಂತೇಳ್ಬಿಟ್ಟು ಹೊರಟ್ಬಿಟ್ಟಿದ್ದಾನೆ. ಗುಂಡಮ್ಮ ಪಾಪ ಬೇಜಾರು ಮಾಡ್ಕೋತಾಳೆ, ಬಾಯಿ ಬಿಟ್ಟು ಹೇಳಲ್ಲ. ಅವಳ ಮನಸ್ಸಲ್ಲಿ ಎಷ್ಟು ನೋವಿದ್ರೂ ಅವಳೇ ನುಂಗ್ಕೊಂಡು ಎಲ್ಲರ ಹತ್ರನೂ ನಗ್ತಾ ನಗ್ತಾ ಖುಷಿಯಾಗಿರ್ತಾಳೆ. ಅದೇ ಅವಳದು. ಆಮೇಲೆ ಈ ಕಡೆ ಬಂದು ಪಾರು ಇದನ್ನೆಲ್ಲ ನೋಡ್ತಾ ಇರ್ತಾಳೆ, ಈ ಆ್ಯಕ್ಟಿವಿಟಿ ಎಲ್ಲ ನೋಡ್ತಿರ್ತಾಳೆ. ಇದು ಒಂಥರ ನಾಟಕದ ಟೈಪು ನಡೀತಾ ಇರುತ್ತೆ ಕತೆ. ನಾಟಕದ ಥರನೇ ನಡ್ಕೊಂಡು ಹೋಗ್ತಾ ಇರುತ್ತೆ ಕತೆ. ಇಲ್ಲಿ ಶಿವು ಮತ್ತು ಪಾರು ಯಾವಾಗಲೂ ಅನ್ಯೋನ್ಯತೆಯಿಂದ ಇರ್ತಾರೆ. ಯಾವಾಗಲೂ ಅವರು ಜಗಳ ರಂಪ ಮಾಡ್ಕೊಳ್ಳೋದಿಲ್ಲ, ತುಂಬಾ ಕ್ಲೋಸಾಗಿರ್ತಾರೆ ಇವರು. ಆದರೆ ಇವಾಗ ತಂಗಿದು ಮದುವೆ ಆಗಿದೆ, ಇನ್ನೊಂದು ಗುಂಡಮ್ಮಂದು ಒಂದು ನೇರುಪಾಗಬೇಕು. ಗುಂಡಮ್ಮ ಪಾಪ ಕಷ್ಟಪಡ್ತಿದ್ದಾಳೆ, ಹೇಳ್ಕೊಳ್ಳಲ್ಲ. ಅಣ್ಣನ ಹತ್ರ ಎಲ್ಲ ವಿಷಯನೂ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಹಂಗೆ ಇಲ್ಲಿ ಶಿವು ನಡ್ಕೊಂಡು ಬರ್ತಾಯಿದ್ದಾನೆ. ಅಂಗಡಿ ಇದೆ ಒಂದು, ಅಂದರೆ ಪ್ರಾವಿಷನ್ ಸ್ಟೋರು ಅಂಗಡಿ, ಮಾರಿಗುಡಿ ಸ್ಟೋರು ಅಂತ ಇದೆ ಅಂಗಡಿ. ದೊಡ್ಡ ಅಂಗಡಿ ಮಾಡ್ಕೊಂಡಿದ್ದಾನೆ. ಅದರಿಂದನೇ ತಂಗಿರನ್ನೆಲ್ಲ ಮದುವೆ ಮಾಡೋದಾಗಲಿ, ತಂಗಿರನ್ನೆಲ್ಲ ಸಾಕೋದಾಗಲಿ, ಓದಿಸೋದಾಗಲಿ ಎಲ್ಲದಕ್ಕೂ ಅದರಿಂದ ಸಹಾಯ ತಗೊಂಡು ಅದರಿಂದ ದುಡ್ದು ಅವನು ಮಾಡ್ತಾಯಿದ್ದಾನೆ. ಇದು ಶಿವ ಮನೆಯಲ್ಲಿ ಅವ್ರ ಅಮ್ಮ ಬಂದಿದ್ದಾರೆ, ಶಿವನ ಅಮ್ಮ ಬಂದಿದ್ದಾರೆ. ಆದರೆ ಶಿವು ಅಮ್ಮ ಇಷ್ಟು ವರ್ಷ ನಮ್ಮನ್ನು ಚಿಕ್ಕದ್ರಲ್ಲೇ ಮಕ್ಕಳು ನನ್ನನ್ನು ಬಿಟ್ಟು ಹೋದ್ರಲ್ಲ, ಅಪ್ಪ ಅಂತೂ ಇಲ್ಲ ಅಮ್ಮ ಬಿಟ್ಟು ಹೋದ್ರಲ್ಲ ಅನ್ನೋ ಒಂದು ಸೇಡು ಅವನಲ್ಲಿ ಹುಟ್ಬಿಟ್ಟಿತ್ತು. ಹಾಗಾಗಿ ಇವಾಗ ಎಲ್ಲ ಮನವರಿಕೆ ಮಾಡಿ ಎಲ್ಲದು ಇದು ಮಾಡಿದ ಮೇಲೆ ಸ್ವಲ್ಪ ಪರವಾಗಿಲ್ಲ. ಗುಂಡಮ್ಮ ಏನು ಮಾಡ್ತಾಳೆ, ಬಂದು ಬಾಗಿಲು ತಟ್ತಾಳೆ. ಬಾಗಿಲು ತಟ್ಟಿದಾಗ ಅವರಮ್ಮ ಯಾರು ಅಂತ ಕೇಳ್ಕೊಂಡು ಹೋಗ್ತಾಳೆ. ಅದಕ್ಕೆ ಗುಂಡಮ್ಮ ಯಾರು ಬಂದಾರೆ ಅಂತ ಗೊತ್ತಾಗಲ್ವ, ಗೊತ್ತಾಗಲ್ಲ ನಮ್ಮ ಬಾಗಿಲು ನಿನಗೆ, ಯಾರಮ್ಮ ನೀನು, ನಿನಗೇನು ಗೊತ್ತಾಗಲ್ವೇನಮ್ಮ ಅಂತ ಜೋರು ಮಾಡ್ಕೊಂಡು ಹೋಗ್ತಾಳೆ. ಏನೋ ಪರಿಚಯ ಇಲ್ಲ ಅನ್ನೋ ಮಟ್ಟಕ್ಕೆ. ಆಮೇಲೆ ಸರಿ ಅಂತ ಒಳಗಡೆ ಬಂದ್ಬಿಟ್ಟು ಅಮ್ಮ ಮಗಳು ಇಬ್ಬರು ತಪ್ಪಿಕೊಂಡು, ಸರಿ ಹೇಗಿದೆಯಾ ಗುಂಡು ಅಂತ ಅಂದರೆ ಚೆನ್ನಾಗಿದ್ದೀನಮ್ಮ ಅಂತ ಹೇಳ್ತಾಳೆ. ಆಮೇಲೆ ಹಂಗೆ ಮಾತಾಡ್ತಾ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ. ಕಟ್ಟೆ ಮೇಲೆ ಕೂತ್ಕೊಂಡು ಹಂಗೆ ಅವಳು ನಿದ್ದೆ ಹೋಗ್ಬಿಡ್ತಾಳೆ. ಮಾತಾಡ್ತಾನೆ ನಿದ್ದೆ ಹೋಗ್ಬಿಡ್ತಾಳೆ. ಈ ಕಡೆ ಬಂದಾಗ ಪಾರು ಮಾವ ಶಿವು ಎಲ್ಲ ಬರ್ತಾರೆ ಒಟ್ಟೊಟ್ಟಿಗೆ ಮನೆಗೆ. ಇವಳು ಅವ್ರ ಅಮ್ಮನ ಭುಜದ ಮೇಲೆ ಮನ್ಕೊಂಡು ನಿದ್ದೆ ಮಾಡ್ತಿರ್ತಾಳೆ ಗುಂಡಮ್ಮ. ಆವಾಗ ಗುಂಡಮ್ಮನ ನೋಡಿ ಪಾರು ಹಂಗೆ ನಿಂತ್ಕೊಂಡ್ಬಿಡ್ತಾಳೆ, ಸ್ತಬ್ಧವಾಗಿ ನಿಂತ್ಕೊಂಡ್ಬಿಡ್ತಾಳೆ. ಆದರೆ ಪಾರು ಮಾವ ಹಂಗೆ ನಿಂತ್ಕೊಂಡು, ಮಾವ ನೋಡಿ ಎಲ್ಲಿ ಅಂತೇಳಿ ತೋರಿಸ್ತಾ ಹಂಗೆ ನಿಂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಶಿವು ಬರ್ತಾನೆ. ಶಿವು ಬಂದಾಗ ಇವಳು ಎಚ್ಚರಾಗ್ಬಿಡ್ತಾಳೆ. ಎಚ್ಚರಾಗಿ, ಏನಮ್ಮ ನೀನು, ಯಾರಮ್ಮ ನೀನು, ನಾನೇನೋ ಭುಜದ ಮೇಲೆ ಮನ್ಕೊಂಡೆ ಅಂದರೆ ನೀನು ಮಲಗಿಸ್ಕೊಬಿಡೋದ, ಯಾರನೇನು, ನಿನ್ನ ಯಾರು ಕರ್ಸಿದ್ದಿಲ್ಲಿ, ಯಾಕೆ ಬಂದೆ ಅಂತೆಲ್ಲ ಜೋರು ಮಾಡ್ತಾಳೆ. ಅದಕ್ಕೆ ಆವಾಗ ಗುಂಡು ಶಿವು ಹೇಳ್ತಾನೆ, ಇರಲಿ ಬಿಡು ಗುಂಡು ಅಂತ. ಆಮೇಲೆ ಅಲ್ಲ ಅಣ್ಣ, ಸ್ವಲ್ಪನಾರು ಗೊತ್ತಾಗೋದು ಬೇಡವ ಈ ಅಮ್ಮಂಗೆ, ನಾನು ಏನೋ ಸುಸ್ತಾಗಿ ಬಂದು ಕೂತ್ಕೊಂಡೆ, ಹಂಗೆ ಹೊರ್ಕೊಂಡಿದ್ದೀನಿ, ಹಂಗೆ ನಿದ್ದು ಬಂದವೆ, ಎದ್ದಿಸ್ಬೇಕು ತಾನೇ. ಇವಮ್ಮ ನೋಡಿದ್ರೆ ನೋಡು ಭುಜದ ಮೇಲೆ ಮಲಗಿಸ್ಕೊಂಡು ಮನಗಿದ್ದಾಳಲ್ಲ ಅಂತ. ಇರಲಿ ಬಿಡು ಪರವಾಗಿಲ್ಲ, ಮನಗಿಸ್ಕೊಂಡ್ರೆ ಏನಾಯಿತು ಅಂತ ಶಿವು ಹೇಳ್ತಾನೆ. ಈ ಕಡೆ
ಇನ್ನೊಬ್ಬಳು ತಂಗಿ, ಅವಳಿಗೆ ಮದುವೆ ಮಾಡಿದ್ದಾನೆ, ಸಿಕ್ಕಾಪಟ್ಟೆ ಒಡವೆ ಹಾಕ್ಕೊಂಡಿದ್ದಾಳೆ, ಮತ್ತು ಒಳ್ಳೆ ಮನೆತನಕ್ಕೆ ಕೊಟ್ಟಿದ್ದಾನೆ, ಚೆನ್ನಾಗಿದ್ದಾರೆ ಅನಿಸುತ್ತೆ. ಅವನು ರಾಜ ಮನೆತನದವನು, ಯಾವಾಗ ನೋಡಿದ್ರೂ ದಿಲ್ ಖುಷಾಗಿರ್ತಾನೆ. ಅಂದರೆ ರಾಜನ ಪೇಟ, ರಾಜನ ಚೇರು ಹಂಗೆಲ್ಲ ಹಾಕ್ಕೊಂಡು ಪ್ರಜೆಗಳಿಗೆ ಏನು ಬೇಕು ಏನು ಬೇಡ ಅಂತ ಎಲ್ಲ ಕೇಳೋದು. ಈ ಥರ ಎಲ್ಲ ಅವ್ರ ಅಮ್ಮ ಕೂಡ ರಾಜಮಾತೆ ಥರ ಎಲ್ಲ ವೈಭವ ಒಡವೆ ಹಾಕ್ಕೊಂಡು ಅವ್ರ ಅಮ್ಮನೂ ಹಾಗೆ ಇರೋದು. ಈ ಥರ ಇವ್ರ ಮನೆಯಲ್ಲಿ ಈ ಪ್ರಜೆಗಳು ಅವ್ರ ಕಷ್ಟ ಏನು ಅಂತ ಹೇಳ್ಕೊಳ್ಳೋದು, ಅದನ್ನೆಲ್ಲ ನಾನು ಪರಿಹಾರ ಮಾಡ್ತೀನಿ ಅಂತ ಅವನು ಹೇಳೋದು. ಇದು ಇವ್ರ ಮನೇಲಿ ನಡೆಯೋವಂಥ ಈ ಇನ್ನೊಬ್ಬ ತಂಗಿ ಮನೆಯಲ್ಲಿ ಈ ಥರ ನಡೆಯುತ್ತೆ. ರಾಜಮಾತೆ ಸುಮ್ಮನೆ ಕೂತಿರ್ತಾರೆ. ಮಹಾರಾಜ ಹೇಳ್ತಾನೆ, ಹೀಗೆ ಇರಬೇಕು, ಹಾಗೆ ಇರಬೇಕು, ಹೀಗೆ ನಡ್ಕೋಬೇಕು, ಹಾಗೆ ನಡ್ಕೋಬೇಕು ಅಂತ. ಈ ಥರದ್ದು ಇವ್ರ ಮನೆ ಕಡೆ ರಾಜ ಏನು ಹೇಳ್ತಾನೋ ಅದೇ ವೇದವಾಕ್ಯ ಅನ್ನೋ ರೀತಿ ನಡ್ಕೊಳ್ತಾ ಇರ್ತಾರೆ. ಇದು ಹೇಗೆ ಅಂತ ಸರಿಯಾಗಿ ಗೊತ್ತಾಗಿಲ್ಲ. ಯಾವ ದೇಶದ ರಾಜ ಏನು ಕತೆ ಅದು ಗೊತ್ತಿಲ್ಲ. ಒಟ್ಟಿಗೆ ಪೇಟ ಹಾಕಿ ಕೋಟು ಸೂಟು ಹಾಕಿ ಒಂದು ರಾಜ ಮರ್ಯಾದೆ ಚೇರ್ ಮೇಲೆ ಕೂರಿಸಿ ಅವರಿಗೆ ತುಂಬಾ ಗೌರವ ಕೊಡುವಂಥ ಜನ, ಸುತ್ತಮುತ್ತ ಎಲ್ಲ ಜನ ಇದ್ದು ಈ ಥರ ಮಾಡ್ತಿದ್ದಾರೆ. ತುಂಬ ರಾಜ ಗೌರವದಿಂದ ರಾಜ ಮರ್ಯಾದೆ ಕೊಡೋದು ಅವರಿಗೆ. ರತ್ನ ಕಂಬಳಿ ಹಾಕಿ ಈ ರೀತಿ ಕೂರಿಸಿ ಎಲ್ಲ ಪ್ರಜೆಗಳದ್ದು ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಕೇಳ್ಕೊಳ್ಳೋ ರೀತಿ ಮಾಡೋದು. ಇದು ಕನಸ ಅಥವಾ ನಿಜವಾಗ್ಲೂ ನಡೀತಿದೆಯೋ ಅದಂತೂ ಗೊತ್ತಿಲ್ಲ. ಒಟ್ಟಿಗೆ ಇದೊಂದು ಈ ರೀತಿ ರಾಜಮನೆತನದವ್ರ ಥರ ನಡ್ಕೋತಿದ್ದಾರೆ. ಆಮೇಲೆ ಇಲ್ಲಿ ಒಂದಿಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ಏನು ಇವನು ಅಪ್ಪನ ಮನೆ ತಂದು ಕೊಡ್ತೀನಿ ಅನ್ನಂಗೆ ಏನೆಲ್ಲ ಕೊಟ್ಬಿಡ್ತೀನಿ, ತಂದುಬಿಡ್ತೀನಿ, ಕೊಟ್ಬಿಡ್ತೀನಿ ಅಂತ ಮಾತಾಡ್ಕೋತಾವನಲ್ಲ ಅಂತೇಳ್ಬಿಟ್ಟು ಇವರಿಬ್ಬರು ಮಾತಾಡ್ಕೋತಾ ಇರ್ತಾರೆ. ಇವರಿಬ್ಬರಲ್ಲಿ ಇಲ್ಲಿ ಕ್ರಿಮಿನಲ್ ಅಂತ ಕಾಣುತ್ತೆ. ಇವರಿಬ್ಬರೇ ಕ್ರಿಮಿನಲ್ ಆಗ್ಬೋದು. ಇವರು ಗೆಸ್ಸಿಂಗು ನಿಜವಾಗ್ಲೂ ನನ್ನ ಪ್ರಕಾರ ಇವರೇ ಕ್ರಿಮಿನಲ್ಲು. ಏನು ಮಾತಾಡ್ಕೋತಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಗುಂಡಮ್ಮ, ಇವನು ಗುಂಡಮ್ಮನ ಗಂಡ, ಅವನು ಬೇಕಾಬಿಟ್ಟು ಒಂದು ರೋಡಲ್ಲಿ ಬರ್ತಾ ಇರ್ತಾನೆ. ಒಂದು ರೋಡಲ್ಲಿ ಬರ್ತಿರ್ಬೇಕಾದ್ರೆ ಅವನು ಮರದ ಮರೆ ನಿಂತ್ಕೊಂಡು ಇವನೇ ಓಡೋಗ್ಬಿಟ್ಟು ಬೈಕ್ ಬರ್ತಾ ಇರುತ್ತೆ ಆ ಕಡೆಯಿಂದ. ಆ ಬೈಕಿಗೆ ಅಡ್ಡ ಹೋದಂಗೆ ಹೋಗಿ ಬಿದ್ದೋಗ್ಬಿಡೋದು. ಆಮೇಲೆ ಅವ್ರ ಹತ್ರ ದುಡ್ಡು ಕೀಳೋದು. ಇವಂದು ದಿನಾದು ಈ ಥರದ್ದು ರೊಟೀನು. ಇವತ್ತು ಪಕ್ಕ ಸಿಕ್ಕಾಕೋಬಿಡ್ತಾನೆ. ಯಾರು ಅಂತ ಗೊತ್ತಿಲ್ದಲೆ ಓಡಿ ಬರ್ತಾನೆ. ಮರದ ಸೈಡ್ ನಿಂತಿರ್ತಾನೆ. ಆ ಕಡೆಯಿಂದ ಬೈಕ್ ಬಂದಿದ್ದು ನೋಡಿಬಿಟ್ಟು ಓಡಿ ಬಂದು ಅದು ಟಚ್ ಆಗಿ ಬಿದ್ದಂಗೆ ಬೀಳ್ತಾನೆ. ಮುಖಕ್ಕೆ ಒಂದು ಖರ್ಚು ಕಟ್ಕೊಂಡಿದ್ದಾನೆ. ಇವನಿಗೂ ಸಿಟ್ಟು ಬಂತು. ಇಳಿದಿದ್ದು ಯಾರೋ ನೀನು ಅಂತೇಳಿ ಇಳಿದ್ಬಿಟ್ಟು ಆ ಖರ್ಚು ಎಳೆದು ನೋಡ್ತಾನೆ. ಅಲ್ಲಿ ಪಕ್ಕ ಗೊತ್ತಾಗುತ್ತೆ ಇವಂದೇ 420 ಕೆಲಸ ಅಂತೇಳಿ. ಇಲ್ಲಿ ಗುಂಡಮ್ಮ ಮತ್ತು ಪಾರು ಅವ್ರ ಫ್ಯಾಮಿಲಿ ಎಲ್ಲ ಮಾತಾಡ್ತಿದ್ದಾರೆ ಶಿವ ಜೊತೆ. ಶಿವ ಅಮ್ಮ ಇವರೆಲ್ಲ ಇದ್ದಾರೆ. ತುಂಬ ಚೆನ್ನಾಗಿ ಅನನ್ಯತೆಯಿಂದ ಎಲ್ಲ ಒಂದೇ ಮನೇಲಿ ಇರೋ ಹಾಗೆ ಆಗಿದೆ ಇವಾಗ. ಪಾಪ ಆವಾಗ ಎಲ್ಲೋ ಕದ್ದು ಮುಚ್ಚಿ ಮಕ್ಕಳನ್ನ ನೋಡಿಕೊಂಡು ಅಳ್ತ್ಕೊಂಡು ಖುಷಿ ಪಡೋಳು ಜೈಲಲ್ಲಿ ಹಾಕ್ಬಿಟ್ಟಿದ್ರು. ಯಾರನ್ನ ಕೊಲೆ ಮಾಡೋಗಿದ್ಲು ಏನೋ ಗೊತ್ತಿಲ್ಲ. ಅಣ್ಣನೇ ತಂಗಿನ ಇಡಿಸಿ ಜೈಲಿಗೆ ಹಾಕಿಸ್ಬಿಟ್ಟಿದ್ದ. ಅದೊಂದು ಬೇಜಾರದ ವಿಷಯ. ಈ ಪಾರು ಅಪ್ಪನೇ ಈ ಕೆಲಸ ಮಾಡಿರ್ತಾನೆ. ಆವಾಗ ಫಸ್ಟಿಗೆ ಪಾರು ಅಪ್ಪನಿಂದನೇ ಪಾಪ ಇವಳು ಪಾಡುಪಟ್ಟಿರ್ತಾಳೆ. ತುಂಬ ವರ್ಷಗಳವರೆಗೂ ಕಷ್ಟಪಟ್ಟು ಮುಂದೆ ಬಂದಿರ್ತಾಳೆ. ಗುಂಡಮ್ಮ ಎಷ್ಟೇ ನೋವಿದ್ರೂ ಪಾಪ ಅವಳು ಮನಸ್ಸಲ್ಲೇ ಅವಳು ತಿನ್ಕೊಂಡಿರ್ತಾಳೆ. ಆಮೇಲೆ ಅಮ್ಮ ಹತ್ರ ಎಲ್ಲ ಹೇಳ್ಕೊತಾಳೆ, ಏನು ಮಾಡೋದಮ್ಮ, ಎಲ್ಲರ ಹತ್ರ ನಗ್ತಾ ಇರಬೇಕು, ಎಲ್ಲರ ಹತ್ರ ಹೇಳ್ಕೊಂಡು ಅಳೋಕ್ಕಾಗುತ್ತಾ, ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ, ಸೀನಾ ಈಗ ಮಾಡ್ತಾನೆ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಕೂತಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ, ನನ್ನ ಜೀವನ ಇಷ್ಟೇ ಅಂದ್ಕೊಂಡು ನಾನು ಬದುಕಬೇಕಾಗುತ್ತೆ ಅಂತೇಳಿ ಬೇಜಾರು ಮಾಡ್ಕೋತಾಳೆ. ಪಾಪ ಅವ್ರ ಅಮ್ಮನೂ ಕೂಡ ಅದ್ರ ಬಗ್ಗೆ ತುಂಬಾ ಬೇಜಾರು ಮಾಡ್ಕೋತಾಳೆ. ಇದು ಸಂಸಾರ ನೆಟ್ಟಿಗೆ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಶಿವನ ಕೈಯಿಂದ ಆಗಬೇಕೋ ಏನೋ. ಈ ಶೀನಿಗೆ ಮಾತ್ರ ಆ ಥರ ಕೆಟ್ಟ ಬುದ್ಧಿ ಬಂದುಬಿಟ್ಟಿದೆ. ಅವನೇನು ಮಾಡ್ತಾನೋ ಏನೋ ಗೊತ್ತಿಲ್ಲ. ಗುಂಡಮ್ಮನಂತೂ ಬಾಳ್ಸೋ ರೀತಿ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.